ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಸರ್ಕಾರ SC, ST, OBC ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾಗಿ ಹೊಸ ಕಾನೂನು ತರೋಕೆ ಮುಂದಾಗಿದೆ. 2016ರಲ್ಲಿ ದುರಂತ ಅಂತ್ಯ ಕಂಡಿದ್ದ, ತಮ್ಮನ್ನ ತಾವೇ ಅಂತ್ಯ ಮಾಡಿಕೊಂಡಿದ್ದ ರೋಹಿತ್ ವೇಮುಲಾ ಅನ್ನೋ ವಿದ್ಯಾರ್ಥಿ ಹೆಸರಲ್ಲಿ ಈ ಬಿಲ್ ತರೋಕೆ ಹೊರಟಿದೆ. SC, ST, OBC ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ರಕ್ಷಣೆಗೆ ಅಂತ. ಇದರಲ್ಲಿ ಏನಾದರೂ ಕೂಡ ಜಾತಿ ದೌರ್ಜನ್ಯ ಮಾಡಿದ್ರೆ 3 ವರ್ಷದವರೆಗೆ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಹಾಕೋಕೆ ಅವಕಾಶ ಇರುತ್ತೆ. ಮುಂದಿನ ಮುಂಗಾರು ಅಧಿವೇಶನದಲ್ಲಿ ಬಿಲ್ ಪ್ರಸ್ತಾಪಿಸಿ ಪಾಸ್ ಮಾಡಿಕೊಳ್ಳೋಕೆ ಸರ್ಕಾರ ತಯಾರಿ ನಡೆಸಿದೆ. ಹಾಗಿದ್ರೆ ಯಾರು ಈ ರೋಹಿತ್ ವೇಮುಲಾ? ಈ ಬಿಲ್ ಅವರ ಹೆಸರಲ್ಲಿ ಯಾಕೆ ಬರ್ತಾ ಇದೆ? ಇಷ್ಟು ಮಹತ್ವ ಯಾಕೆ ಪಡ್ಕೊಳ್ತಾ ಇದೆ? ಅಂತದ್ದೇನಿದೆ ಬಿಲ್ ನಲ್ಲಿ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 2016ರಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ರೋಹಿತ್ ವೇಮುಲಾ ತಮ್ಮ ಜೀವನವನ್ನ ತಾವೇ ಎಂಡ್ ಮಾಡ್ಕೊಂಡ್ರು. ದೇಶದಲ್ಲಿ ತೀವ್ರ ಚರ್ಚೆ ಕಾರಣ ಆಗಿತ್ತು. ಅವರ ಹೆಸರಲ್ಲೇ ಈಗ ರಾಜ್ಯ ಸರ್ಕಾರ ಹೊಸ ಕಾನೂನು ಜಾರಿ ತರೋಕೆ ಹೊರಟಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಓದೋ SC, ST, OBC ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಮುಂದಿನ ಮುಂಗಾರು ಅಧಿವೇಶನದಲ್ಲಿ ಈ ಬಿಲ್ ಪರಿಚಯಿಸಿ ಜಾರಿಗೊಳಿಸೋಕೆ ಮುಂದಾಗಿದೆ. ಹಾಗಿದ್ರೆ ಮೊದಲು ಈ ಬಿಲ್ ನಲ್ಲಿ ಏನೇನಿದೆ ಅಂತ ನಾವು ನೋಡ್ತಾ ಹೋಗೋಣ. ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಜಾತಿ ಹೆಸರಲ್ಲಿ ತಾರತಮ್ಯ, ನಿಂದನೆ, ಈ ರೀತಿ ಅನ್ಯಾಯ ಆಗಬಾರದು ಅಂತ ರಾಜ್ಯ ಸರ್ಕಾರ ಈ ಮಸೂದೆ ತರೋಕೆ ಹೊರಟಿದೆ. ಬಿಲ್ ಹೆಸರು ಕರ್ನಾಟಕ ರೋಹಿತ್ ವೇಮುಲಾ ಪ್ರಿವೆನ್ಷನ್ ಆಫ್ ಎಕ್ಸ್ಕ್ಲೂಷನ್ ಆರ್ ಇನ್ಜಸ್ಟಿಸ್ ರೈಟ್ ಟು ಎಜುಕೇಶನ್ ಅಂಡ್ ಡಿಗ್ನಿಟಿ ಬಿಲ್ 2025. ಅಂದರೆ ಕರ್ನಾಟಕ ರೋಹಿತ್ ವೇಮುಲಾ ಹೊರಹಾಕುವಿಕೆ ಹಾಗೂ ಅನ್ಯಾಯ ತಡೆ ಶಿಕ್ಷಣ ಮತ್ತು ಘನತೆಯ ಹಕ್ಕು ಕಾಯ್ದೆ 2025. ಈ ತರ ಇಟ್ಟಿದ್ದಾರೆ ಹೆಸರು. ನೋಡಿ, ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಸಿಂಪಲ್ ಆಗಿ ಇಡಕ್ಕೆಲ್ಲ ಬರಲ್ಲ ಇವರಿಗೆ, ಇದು ಮಾಮೂಲಿ ಇವ್ರದ್ದು ಹಿಂಗೇನೆ ಕಾಂಪ್ಲಿಕೇಟೆಡ್ ಆಗಿ ಹೆಸರಿಡೋದು ಇವರು. ಈ ಬಿಲ್ ನಲ್ಲಿ ಏನೇನಿದೆ ಅಂತ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋದಾದ್ರೆ, SC, ST ಮತ್ತು OBC ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನ ಧಾರ್ಮಿಕ, ಸಾಮಾಜಿಕ ಹಾಗೂ ಆರ್ಥಿಕತೆಯ ಆಧಾರದ ಮೇಲೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ನಿರಾಕರಿಸುವ ಹಾಗಿಲ್ಲ. ಎಲ್ಲಾದ್ರೂ ಆ ರೀತಿ ಮಾಡ್ತಾ ಇದ್ರೆ ಮಾಡೋ ಹಾಗಿಲ್ಲ. ಜಾತಿ ಹೆಸರಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ. ಯಾರೋ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾದ್ರು ಮಾಡಿದ್ರೆ ಅಥವಾ ಆ ರೀತಿ ಮಾಡೋ ಮನಸ್ಥಿತಿಗಳೆಲ್ಲಾದ್ರೂ ಇದ್ರೆ ಮಾಡೋ ಹಾಗಿಲ್ಲ ಅಂತ. ಹಾಗೆ ಅವರಿಗೆ ಕೊಡಬೇಕಾದ ಸೌಲಭ್ಯಗಳನ್ನ ಸ್ಥಗಿತಗೊಳಿಸೋದನ್ನ ಕೂಡ ಈ ಬಿಲ್ ಕಂಪ್ಲೀಟ್ ಆಗಿ ನಿರ್ಬಂಧಿಸುತ್ತೆ. ಈ ಬಿಲ್ ಅಡಿಯಲ್ಲಿ ತಪ್ಪಿತಸ್ಥರಿಗೆ ಜಾಮೀನು ಸಿಗಬಾರದು. ಜೊತೆಗೆ ಜಾತಿ ತಾರತಮ್ಯ ಮಾಡಿದ ಹಾಗೂ ಅವರಿಗೆ ಸಪೋರ್ಟ್ ಮಾಡೋರಿಗೂ ಕೂಡ ಶಿಕ್ಷೆ ಕೊಡಲಾಗುತ್ತೆ. ಇಂತಹ ಪ್ರಕರಣಗಳ ತನಿಖೆ ವೇಗವಾಗಿ ನಡೆಯೋಕೆ ಅಂತಾನೆ ವಿಶೇಷ ಕೋರ್ಟ್ಗಳ ಸ್ಥಾಪನೆ ಮಾಡಲಾಗುತ್ತೆ. ಅದರಂತೆ ಪ್ರತಿ ಕೋರ್ಟ್ ನಲ್ಲೂ ಒಬ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಹೈಕೋರ್ಟ್ ಪೀಠದಲ್ಲಿ ಒಬ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ನೇಮಿಸಬಹುದು. ಈ ಬಿಲ್ ಜಾರಿ ಆದ್ರೆ ಜಾತಿ ತಾರತಮ್ಯ ಮಾಡಿದವರಿಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ಹಾಕಬಹುದು. ಜೊತೆಗೆ ಸಂತ್ರಸ್ತರಿಗೆ ಈ ರೀತಿ ಮಾಡೋರು ಪರಿಹಾರವನ್ನ ಕೊಡಬೇಕು. ಅದು 1 ಲಕ್ಷ ರೂಪಾಯಿವರೆಗೂ ವಿಸ್ತರಣೆ ಮಾಡಬಹುದು ಅಂತ ಈ ಬಿಲ್ ನಲ್ಲಿ ಹೇಳಲಾಗಿದೆ. ಇನ್ನು ರಿಪಿಟೇಟಿವ್ ಆಗಿ ಮಾಡಿದ್ರೆ, ಈ ಅಪರಾಧವನ್ನ ರಿಪೀಟ್ ಮಾಡೋರಿಗೆ, ಪದೇ ಪದೇ ಇಂಥದನ್ನ ಮಾಡೋರಿಗೆ, ಈ ರೀತಿ ಜಾತಿ ನಿಂದನೆ ಇತ್ಯಾದಿಗಳನ್ನ ಮಾಡೋರಿಗೆ, ಮೇಲೆ ಹೇಳಿದ್ವಲ್ಲ ಆ ರೀತಿ ಕೃತ್ಯಗಳನ್ನ ಮಾಡೋರಿಗೆ 3 ವರ್ಷದ ತನಕ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ಹಾಕಬಹುದು. ಮತ್ತೊಂದ್ ಕಡೆ ಶಿಕ್ಷಣ ಸಂಸ್ಥೆಗಳು ಈ ಬಿಲ್ ವಿರುದ್ಧ ನಡ್ಕೊಂಡ್ರೆ, ಅಂದ್ರೆ ಜಾತಿ ತಾರತಮ್ಯ ಮಾಡಿದ್ರೆ ಸಂಸ್ಥೆಗಳು, ಆ ಸಂಸ್ಥೆಗಳ ವಿರುದ್ಧವೂ ಈ ರೀತಿ ಕ್ರಮ ತಗೊಳ್ಳಬಹುದು. ಅಷ್ಟೇ ಅಲ್ಲ, ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದ ಅನುದಾನ ಹೋಗ್ತಾ ಇದ್ರೆ ಅದನ್ನ ಕೂಡ ಬಂದ್ ಮಾಡೋಕೆ ಅವಕಾಶ ಇರುತ್ತೆ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ರೋಹಿತ್ ವೇಮುಲಾ ಬಿಲ್ ಜಾರಿ ಮಾಡಿ ಸಿದ್ದುಗೆ ರಾಹುಲ್ ಗಾಂಧಿ ಪತ್ರ. ಸ್ನೇಹಿತರೆ, ರೋಹಿತ್ ವೇಮುಲಾ ಸಾವಿನ ನಂತರ ಕಾಂಗ್ರೆಸ್ ಪಾರ್ಟಿ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಇದನ್ನ ಸೇರಿಸಿತ್ತು. ಈ ತರ ಬಿಲ್ ತರ್ತೀವಿ ಅಂತ. ಜಾತಿ ತಾರತಮ್ಯದ ವಿರುದ್ಧ ಕಾಂಗ್ರೆಸ್ ಕಮಿಟ್ ಆಗಿದೆ, ಅದಕ್ಕೆ ತರ್ತೀವಿ, ಈ ಹೆಸರಲ್ಲೇ ತರ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿತ್ತು. ಇಷ್ಟೆಲ್ಲ ಆದ ಬಳಿಕ ಕಳೆದ ಏಪ್ರಿಲ್ 16ನೇ ತಾರೀಕು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ CM ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದು ರೋಹಿತ್ ವೇಮುಲಾ ಹೆಸರಲ್ಲಿ ಹೊಸ ಕಾನೂನು ರೂಪಿಸಿ ಅಂತ ಲೆಟರ್ ಬರೆದಿದ್ರು. ಇದಾದ ಬೆನ್ನಲ್ಲೇ ರಾಹುಲ್ ಕಾಂಗ್ರೆಸ್ ಆಡಳಿತದ 12 ರಾಜ್ಯಗಳಿಗೂ ಇದೇ ರೀತಿ ಪತ್ರ ಬರೆದ್ರು. ತೆಲಂಗಾಣ CM ರೇವಂತ್ ರೆಡ್ಡಿ ಹಾಗೂ ಹಿಮಾಚಲ ಪ್ರದೇಶದ CM ಸುಖವಿಂದರ್ ಸಿಂಗ್ ಸುಖುಗೂ ಕೂಡ ಲೆಟರ್ ಬರೆದಿದ್ರು. ರಾಹುಲ್ ಪತ್ರಕ್ಕೆ ಕೇವಲ 4 ದಿನದಲ್ಲಿ ಕರ್ನಾಟಕ CM ರಿಯಾಕ್ಟ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಡ್ರಾಫ್ಟ್ ರೆಡಿ ಮಾಡೋಕೆ ತಮ್ಮ ಕಾನೂನು ಸಲಹೆಗಾರರಿಗೆ ಸೂಚನೆ ಕೊಟ್ಟಾಗಿದೆ ನಾನು ಅಂತ CM ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಉತ್ತರವನ್ನ ಕೂಡ ಬರೆದಿದ್ರು ಲೆಟರ್ಗೆ.
ಹಾಗಿದ್ರೆ ರೋಹಿತ್ ವೇಮುಲಾ ಕೇಸ್ ಯಾಕಿಷ್ಟು ಮಹತ್ವ ಪಡ್ಕೊಳ್ತಾ ಇದೆ, ಇವರ ಹೆಸರಲ್ಲೇ ಯಾಕೆ ಬಿಲ್ ತರಲಾಗ್ತಾ ಇದೆ, ಏನದು ಘಟನೆ, ಅದನ್ನ ಕೂಡ ಕ್ವಿಕ್ ಆಗಿ ಒಂಚೂರು ನೋಡ್ಕೊಂಡ್ಬಿಡೋಣ ನಾವು. ರೋಹಿತ್ ವೇಮುಲಾ ಯಾರು? ರೋಹಿತ್ ವೇಮುಲಾ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ PhD ಮಾಡೋಕೆ ಅಂತ ಬಂದಿರ್ತಾರೆ. ವಿದ್ಯಾಭ್ಯಾಸದೊಂದಿಗೆ ರೋಹಿತ್ ಅಲ್ಲಿ ದಲಿತರ ಹಕ್ಕುಗಳಿಗಾಗಿ ಹೋರಾಡೋ ಅಂಬೇಡ್ಕರ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅನ್ನೋ ಸಂಘಟನೆಗೂ ಕೂಡ ಸೇರ್ಕೊಂಡಿರ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಮುಂಬೈ ದಾಳಿಯ ಅಪರಾಧಿ ಯಾಕೂಬ್ ಮೆಮನ್ಗೆ ಮರಣದಂಡನೆ ಕೊಟ್ಟಿರೋದನ್ನ ವಿರೋಧಿಸಿ 2015ರಲ್ಲಿ ಈ ಸಂಘಟನೆ ಡಿಬೇಟ್ ಒಂದನ್ನ ಇಟ್ಕೊಂಡಿರುತ್ತೆ. ಅದರಲ್ಲಿ ರೋಹಿತ್ ಕೂಡ ಇದ್ರು. ಎರಡು ಸಂಘಟನೆಗಳೊಂದಿಗೆ ಗಲಾಟೆ ಆಗುತ್ತೆ. ಆ ಟೈಮ್ನಲ್ಲಿ ASA ಒಂದು ರಾಷ್ಟ್ರ ವಿರೋಧಿ ಸಂಘಟನೆ, ಅದರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಆಗಿನ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೂ ABVP ಪತ್ರ ಬರೆದಿತ್ತು. ಮತ್ತೊಂದು ಕಡೆ ಇದರ ತನಿಖೆ ನಡೆಸ್ತಾ ಇದ್ದ ಹೈದರಾಬಾದ್ ವಿಶ್ವವಿದ್ಯಾಲಯ ರೋಹಿತ್ ಸೇರಿದಂತೆ 5 ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನಿಂದ ಸಸ್ಪೆಂಡ್ ಮಾಡಿತ್ತು. ಯಾಕೂಬ್ ಮೆಮನ್ ಮರಣದಂಡನೆ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು ಅಂತ. ಅವರಿಗೆ ಕೊಡ್ತಾ ಇದ್ದ ಕ್ಯಾಂಪಸ್ ಫೆಸಿಲಿಟಿಗಳನ್ನ ಬಂದ್ ಮಾಡ್ತಿತ್ತು. ಜೊತೆಗೆ ಪ್ರತಿ ತಿಂಗಳು ಬರೋ 25,000 ರೂಪಾಯಿ ವೇತನವನ್ನ ಕೂಡ ಸ್ಟಾಪ್ ಮಾಡ್ತು. ಯೂನಿವರ್ಸಿಟಿ BJP ಒತ್ತಡಕ್ಕೆ ಮಾಡೋದು ಇದನ್ನೆಲ್ಲ ಮಾಡಿದೆ ಅನ್ನೋ ಆರೋಪವನ್ನ ಕೂಡ ಆ ಟೈಮ್ನಲ್ಲಿ ಮಾಡಲಾಯಿತು. ಅದಾದ್ಮೇಲೆ 2016ರ ಜನವರಿ 17ನೇ ತಾರೀಕು 7 ಪುಟಗಳ ಪತ್ರವನ್ನ ಬರೆದಿಟ್ಟು ತಮ್ಮ ಜೀವನವನ್ನ ರೋಹಿತ್ ವೇಮುಲಾ ತಾವೇ ಎಂಡ್ ಮಾಡ್ಕೊಂಡ್ರು. ಅದರಲ್ಲಿ ನನ್ನ ಹುಟ್ಟೆ ದೊಡ್ಡ ಅಪಘಾತ, ನಾನು ಚಿಕ್ಕವನಿದ್ದಾಗಿಂದಲೂ ಒಬ್ಬಂಟಿಯಾಗಿದ್ದೆ ಅಂತ ಅವರು ಅದರಲ್ಲಿ ಬರ್ಕೊಂಡಿದ್ರು. ಈ ರೀತಿ ಆಗ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಕೋಲಾಹಲ ಉಂಟಾಯಿತು. ಇದು ಜಾತಿಗೆ ಸಂಬಂಧಪಟ್ಟಂತೆ ದೌರ್ಜನ್ಯ ಆಗಿ ಆತ ಈ ರೀತಿ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡ್ಬಿಟ್ರು ಅಂತ ಹೇಳಿ ದೊಡ್ಡ ಕೋಲಾಹಲ ಶುರುವಾಯಿತು. ಆದರೆ ರೋಹಿತ್ ಸಾವಿಗೆ ಬೇರೆ ಯಾರು ಕಾರಣ ಅಂತ ಹೇಳಿ ಸೂಕ್ತ ದಾಖಲೆ ಸಿಗಲಿಲ್ಲ ಅಂತ ನಾವು ತನಿಖೆ ಮಾಡಿದಾಗ ನಮಗೇನು ಆ ಥರದ್ದೇನು ಸಿಗಲಿಲ್ಲ ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತು. ಮತ್ತೊಂದು ಕಡೆ ಇನ್ನು ಟ್ವಿಸ್ಟ್ ಏನು ಅಂದರೆ, ರೋಹಿತ್ ಅವರ ತಾಯಿಯ ಕ್ಯಾಸ್ಟ್ ಯಾವುದು ಅಂತ ಪರಿಶೀಲಿಸಿದ ಗುಂಟೂರು ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿ, ಅಂದರೆ ರಾಜ್ಯ ಸರ್ಕಾರದ ಒಂದು ಅಂಗ ಅಂತ ಅನ್ಕೊಳ್ಳಿ, ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ದಲಿತರಲ್ಲ ಅಂತ ಹೇಳಿದ್ರು. ಇವರು OBC ಸಮುದಾಯಕ್ಕೆ ಸೇರಿದವರು ಅಂತ ಡಿಕ್ಲೇರ್ ಮಾಡಿದ್ರು. ಆದರೆ ಇವ್ರ ಫ್ಯಾಮಿಲಿ ಏನು ಹೇಳ್ತು ಅಂತ ಹೇಳಿದ್ರೆ, ಇಲ್ಲ ಅಪ್ಪ OBC, ಅಮ್ಮ ದಲಿತರು, ಹಾಗಾಗಿ ಅಮ್ಮಂಗೆ ಕೂಡ ತುಂಬಾ ಹಿಂಸೆ ಆಗ್ತಿದ್ದನ್ನ ರೋಹಿತ್ ವೇಮುಲಾ ಚೈಲ್ಡ್ಹುಡ್ ಇಂದ ಕೂಡ ನೋಡಿದ್ರು. ಆ ಕನ್ಫ್ಯೂಷನ್ ಅಷ್ಟೇ, ಇಲ್ಲಿ ಸುಳ್ಳೇನು ಹೇಳಿಲ್ಲ, ಫೇಕ್ ಸರ್ಟಿಫಿಕೇಟ್ ಅಂತ ತಗೊಂಡಿಲ್ಲ ಅಂತ ಅವರು ಸಮರ್ಥನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಆದರೆ ರಿಪೀಟೆಡ್ಲಿ ಆಂಧ್ರ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಅವರು ದಲಿತರಲ್ಲ OBC ಅಂತಲೇ ಅದನ್ನ ರಿಪೀಟೆಡ್ಲಿ ಹೇಳಿದ್ರು ಆ ಟೈಮ್ನಲ್ಲಿ. ಜೊತೆಗೆ ಪೊಲೀಸ್ ರಿಪೋರ್ಟ್ ಏನು ಹೇಳ್ತು ಅಂದ್ರೆ, ತನ್ನ ಜಾತಿಯ ಸತ್ಯಾಂಶ ಹೊರಗೆ ಬರುತ್ತೆ, ಸುಳ್ಳು ಹೇಳಿ ನಾನಲ್ಲಿ ಯೂನಿವರ್ಸಿಟಿಯಲ್ಲಿದ್ದೆ ಅನ್ನೋದು ಬಯಲಾಗುತ್ತೆ ಅಂತ ಹೇಳಿ ಅದನ್ನ ಬಚ್ಚಿಡೋಕೆನೆ ರೋಹಿತ್ ವೇಮುಲಾ ತಮ್ಮ ಜೀವನವನ್ನ ತಾವೇ ಎಂಡ್ ಮಾಡ್ಕೊಂಡಿರಬಹುದು ಅಂತ ಪೊಲೀಸ್ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಸೊ ಇದು ಬ್ಯಾಕ್ ಡ್ರಾಪ್. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ವರದಿಯಲ್ಲಿ ಆಳಾಗಲ ಎಲ್ಲವನ್ನ ಹುಡುಕಿ ಕೆದಕಿ ತೆಗೆದು ವಿಶ್ಲೇಷಣೆ ಮಾಡಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಚಿಕ್ಕದಾಗಿ ಬ್ರೀಫ್ ಆಗಿ ನಿಮಗೆ ಹೇಳಿದ್ದು ಸ್ನೇಹಿತರೆ. ಒಟ್ಟಲ್ಲಿ ದೇಶದಾದ್ಯಂತ ಜಾತಿ ದೌರ್ಜನ್ಯ ಮತ್ತು ಶೋಷಿತರು ಮತ್ತು ಹಿಂದುಳಿದವರ ಹಕ್ಕುಗಳಿಗಾಗಿ ಅಂತ ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಒಂದು ಏನಾದರೂ ಒಂದು ಕ್ರಮ ತಗೋಬೇಕು ಅನ್ನೋ ಒಂದು ಅಭಿಯಾನವನ್ನ ಕಾಂಗ್ರೆಸ್ ಮಾಡಿತ್ತು. ಅದಾದ ಬಳಿಕ ಈಗ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅವರು ಫೈನಲಿ ಬಿಲ್ ತಗೊಂಡೀಗ ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹೈಲೈಟ್ಸ್ ಅನ್ನ ಕ್ವಿಕ್ ಆಗಿ ನಾವು ನಿಮಗೆ ನೀಡುವಂತ ಪ್ರಯತ್ನವನ್ನ ಮಾಡಿದ್ದೀವಿ. ಈಗಿರುವಂಥ SC/ST ದೌರ್ಜನ್ಯ ತಡೆ ಕಾಯ್ದೆ ಎಲ್ಲ ಇದೆಯಲ್ಲ, ಅದು ಹಾಗೆ ಇರುತ್ತೆ, ಇದಕ್ಕೇನು ಸಂಬಂಧ ಇಲ್ಲ. ಇದು ಪರ್ಟಿಕ್ಯುಲರ್ ಆಗಿ SC/ST OBC ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸಪರೇಟ್ ಆಗಿ ಇದು ರಕ್ಷಣೆ ಕೊಡೋಕೆ ಅಂತ ಇರೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ರೋಹಿತ್ ವೇಮುಲಾ ಕೇಸ್ನ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ನಮಸ್ತೆ.